ಸರ್, ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಈಗ ಚರ್ಚೆ ಆಗ್ತಿರೋದು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಸರ್. ಆ್ಯಕ್ಚುಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದಾರಾ ಅಥವಾ ನಿಮ್ಮ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಏನು ಚರ್ಚೆ ಆಗ್ತಿದೆ ಸರ್? ನೋಡಿ, ಮಾನ್ಯ ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆ ವಿರೋಧ ಪಕ್ಷಗಳು ವಿನಾಕಾರಣ ಅವರು ಇವತ್ತು ಅಧಿವೇಶನದ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಬರೋ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಇವತ್ತು ದೊಡ್ಡ ದೊಡ್ಡ ಸವಾಲುಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದು ಬಿಟ್ಟು ಬರೀ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಆತ್ಮಾವಲೋಕನ ಮಾಡಿಕೊಳ್ಳಲಿ. ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಈಗ ಸುಮಾರು ರಾಜ್ಯಗಳಲ್ಲಿ ಅವ್ರದ್ದೇ ಮುಖ್ಯಮಂತ್ರಿಗಳಿದ್ದಾರೆ. ಬಿಹಾರ ಮುಖ್ಯಮಂತ್ರಿ ಇರ್ಬೋದು, ಇತರ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು. ಅವ್ರ ಮೇಲೆ ಗುರುತರವಾದಂಥ ಆರೋಪಗಳಿದ್ದಾವೆ, ಚಾರ್ಜ್ ಶೀಟ್ಗಳಾಗಿದೆ ಅವ್ರ ಮೇಲೆ. ಅವ್ರದ್ದು ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ಇವರು? ಅವ್ರದ್ದು ರಾಜೀನಾಮೆ ಕೇಳಬೇಕಾಗಿತ್ತಲ್ಲ. ಮತ್ತು ಈಗ ಇದ್ದಂಥ ಅವ್ರ ನಾಯಕರುಗಳೇನಿದ್ದಾರೆ ಅವ್ರ ಮೇಲೆ ಸಹಿತ ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಇವತ್ತು ಅವ್ರಿಗೇನಾದರೂ ಪದಾಧಿಕಾರಿ ಆಗಬೇಡ ಅಂತ ಅವ್ರು ಏನಾದರೂ ತೀರ್ಮಾನ ಮಾಡಿದ್ದಾರಾ? ಮತ್ತು ಅಥವಾ ನಾಗೇಂದ್ರಿಗೆ ಯಾವುದಾದ್ರೂ ಕೋರ್ಟ್ ಅವರಿಗೆ ಶಿಕ್ಷೆ ವಿಧಿಸಿದ್ಯಾ? ಮತ್ತು ಏನು ನೈತಿಕತೆ ಇದೆ ಅವರಿಗೆ? ಸುಮ್ಮನೆ ಏನೋ ಇವತ್ತು ಅವರು ಹೈಕಮಾಂಡ್ನವರು ಒತ್ತಾಯ ಮಾಡಿದ್ದಾರೆ ಅಂತೇಳಿ ಅನೇಕ ಜನ ಶಾಸಕರು ನಮ್ಮ ಮಿತ್ರರಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲ ಸರ್, ಮ್ಯಾಗಿನ ಮಂತ್ರಿ ನಾವು ಪ್ರಶ್ನೆ ಕೇಳಬೇಕಾಗಿತ್ತು, ನಮಗೂ ಉತ್ಸುಕರಾಗಿದ್ದೇವೆ, ನಡೆಸಬೇಕು ಅಂತ. ಆದರೆ ನಮ್ಮ ಹೈಕಮಾಂಡ್ ಹೇಳಿದ್ದು ಮೀರ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ ಅಂತ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಏನಿದೆ ಹೇಳಿ, ಅವ್ರಿಗೆ ಕೇಳಿ.